ಹಾಗಾದರೆ ನಮಸ್ಕಾರ. ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಟಾಪಿಕ್ ಅಂತ ಹೇಳಿದ್ರೆ ಈ ಕಟಕ ರಾಶಿಯವರ ಒಂದು ಆರ್ಥಿಕ ಜೀವನ, ಕಟಕ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಯಾವ ಥರ ಒಂದು ಇರುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಕಟಕ ರಾಶಿಯವರ ಒಂದು ಆರ್ಥಿಕ ಜೀವನದ ಬಗ್ಗೆ ನೋಡೋದಾದರೆ, ಇವರಿಗೆ ಅಂತ ಹೇಳಿದ್ರೆ ಕಟಕ ರಾಶಿಯವರಿಗೆ ಜೀವನದಲ್ಲಿ ತುಂಬ ಒಂದು ಪ್ರಯತ್ನ, ಮಹತ್ವಾಕಾಂಕ್ಷೆ ತುಂಬ ಒಂದು ಹೆಚ್ಚಾಗಿರ್ತದೆ. ಮತ್ತು ಇವರು ಕಟಕ ರಾಶಿಯವರು ಖರ್ಚು ಮಾಡುವಾಗ ತುಂಬ ಡೀಪಾಗಿ ಆಲೋಚನೆ ಮಾಡಿ ಆಮೇಲೆ ಅವರು ಖರ್ಚು ಮಾಡ್ತಾರೆ. ಯಾಕಂದರೆ ಏನಾದರೂ ಒಂದು ವಸ್ತು ತಗೊಳ್ಳುವಾಗ, ಏನಾದರೂ ಖರ್ಚು ಮಾಡುವಾಗ ತುಂಬ ಒಂದು ಡೀಪಾಗಿ ಥಿಂಕ್ ಮಾಡ್ತಾರೆ. ಅಂತ ಹೇಳಿದ್ರೆ ಆ ವಸ್ತು ತಮಗೇನಾದರೂ ಒಂದು ಯೂಸ್ ಬರ್ತದಾ ಇಲ್ವಾ, ಅಥವಾ ಸುಮ್ಮನೆ ವೇಸ್ಟ್ ಆಗ್ತದೆ, ಇದೆಲ್ಲ ಒಂದು ಲೆಕ್ಕಾಚಾರ ಮಾಡಿಕೊಂಡವರು ಯಾವುದೇ ಒಂದು ವಸ್ತುಗಳನ್ನು ಖರೀದಿ ಮಾಡ್ತಾರೆ. ಹೀಗಾಗಿ ಒಂದು ಕರೆಕ್ಟಾಗಿ ಸರಿಯಾಗಿ ಯೋಚಿಸಿ ಅವರು ಖರ್ಚು ಮಾಡೋ ಕಾರಣ ಅದು ಅವರಿಗೆ ಹೆಚ್ಚು ಉಳಿತಾಯ ಆಗಲಿಕ್ಕೆ ಕಾರಣ ಆಗ್ತದೆ. ಇದು ಮತ್ತು ಕಟಕ ರಾಶಿಯವರು ಉಳಿತಾಯಕ್ಕೆ ಹೆಚ್ಚು ಮಹತ್ವ ಕೊಡ್ತಾರೆ. ಈ ಉಳಿತಾಯದ ಕಡೆಗೆ ಹೆಚ್ಚು ಅಧಿಕ ಮಹತ್ವ ಕೊಡ್ತಾರೆ. ಇದು ಕೂಡ ಅವರ ಆರ್ಥಿಕ ಸ್ಥಿತಿ ಸುಧಾರಿಸಲಿಕ್ಕೆ ಕಾರಣ ಆಗ್ತದೆ. ಆದರೆ ಇವರು ಈ ಖರ್ಚು ಮಾಡಲ್ಲ, ಬೇರೆಯವರಿಗೆ ಖರ್ಚು ಮಾಡಲ್ಲ. ಆದರೆ ಏನಾದರೂ ಕುಟುಂಬದ ಸದಸ್ಯರಿಗೆ ಏನಾದರೂ ಹಣದ ಅವಶ್ಯಕತೆ ಬಂದಾಗ ಅವರು ಏನೋ ಥಿಂಕ್ ಮಾಡದೆ ಖರ್ಚು ಮಾಡ್ತಾರೆ. ಅಂದರೆ ಕುಟುಂಬದ ಸದಸ್ಯರಿಗೆ, ಫ್ಯಾಮಿಲಿ ಮೆಂಬರ್ಸ್, ಅಂದರೆ ಅಕ್ಕ, ತಮ್ಮ, ಅಣ್ಣ, ತಂದೆ, ತಾಯಿ, ಹಸ್ಬೆಂಡ್, ಈ ಥರ ವೈಫ್, ಈ ಥರ ಅಂದರೆ ಕುಟುಂಬದ ಸದಸ್ಯರಿಗೆ ಏನಾದರೂ ಹಣ ಅಗತ್ಯ ಇದ್ದರೆ ಅವರು ಈ ಮುಲಾಜಿಲ್ಲದೇ ಖರ್ಚು ಮಾಡ್ತಾರೆ. ಆದರೆ ಇದೊಂದು ಅವರಿಗೆ ದುರ್ಬಲತೆ. ಇದು ಈ ಕೆಲವು ಬಾರಿ ಏನಾಗ್ಬೋದು ಅಂತ ಹೇಳಿದ್ರೆ, ಕುಟುಂಬದವರೇ ಅವರನ್ನು ಸ್ವಲ್ಪ ವೀಕ್ನೆಸ್ ಆಗಿ ತಿಳ್ಕೊಂಡು ಅವರಿಗೆ ಅವರದ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡಿಸಬಹುದು. ಇದರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಬೇಕಾಗ್ತದೆ. ಮತ್ತು ಇವರು ಆರ್ಥಿಕವಾಗಿ ಸಬಲರಾಗಿಯೇ ಇರ್ತಾರೆ, ತುಂಬ ಸ್ಟ್ರಾಂಗ್ ಆಗಿಯೇ ಇರ್ತಾರೆ ಇವರು. ಅಂದರೆ ಇವರಿಗೆ ಅಂತ ಹೇಳಿದ್ರೆ ಕಟಕ ರಾಶಿಯವರು ಇವರಿಗೆ ಸಾಮಾನ್ಯವಾಗಿ ತುಂಬ ಇಮೋಷನಲ್ ಆಗಿರ್ತಾರೆ. ಆ ಕಾರಣ ಇವರು ಅತಿಯಾಗಿ ಭಾವನಾತ್ಮಕ ಇದು ಮೈಂಡಿಗೆ ಗಮನ ಕೊಡದೆ ಹೋದರೆ ಇವರು ತುಂಬ ಹೆಚ್ಚಾಗಿ ಅರ್ನ್ ಮಾಡ್ತಾರೆ. ಆದಷ್ಟು ಭಾವನೆಗಳ ಮೇಲೆ ಕಂಟ್ರೋಲ್ ಇರಬೇಕು. ಅಂದರೆ ಈ ತುಂಬ ಭಾವನಾತ್ಮಕವಾಗಿ ಜಾಸ್ತಿ ಇದ್ದರೆ ಅವರಿಗೆ ಆರ್ಥಿಕತೆ ಮೇಲೆ ಹೊಡೆತ ಬೀಳ್ಬೋದು. ಅಂದರೆ ಇವ್ರದ್ದು ಭಾವನಾತ್ಮಕತೆ ಯಾವ ಥರ ಇವರಿಗೆ ನೆಗೆಟಿವ್ ಎಫೆಕ್ಟ್ ಆಗ್ತದೆ ಅಂತ ಹೇಳಿದ್ರೆ, ಇವರ ಭಾವನಾತ್ಮಕ ಇಮೋಷನನ್ನೇ ಬೇರೆಯವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವೀಕ್ನೆಸ್ ಆಗಿ ತಿಳ್ಕೊಂಡು ಇವರನ್ನು ಖರ್ಚು ಮಾಡಿಸ್ಬೋದು. ಈ ಕಾರಣ ಈ ಖರ್ಚು ಮಾಡಿಸ್ಬೋದು. ಮತ್ತು ಈ ಅನುಕಂಪ, ಇವರಿಗೆ ಕಟಕ ರಾಶಿಯವರಿಗೆ ಸ್ವಲ್ಪ ಅನುಕಂಪ ಜಾಸ್ತಿ ಇರ್ತದೆ. ಇವರ ಅನುಕಂಪವನ್ನು ಆಧಾರ ಮಾಡಿಟ್ಕೊಂಡು ಖರ್ಚು ಮಾಡಬಹುದು. ಇದರ ಬಗ್ಗೆ ಸ್ವಲ್ಪ ತುಂಬ ಎಚ್ಚರಿಕೆ ಅಗತ್ಯ. ಮತ್ತು ಇವರಿಗೆ ಅಂತ ಹೇಳಿದ್ರೆ ಹಣ ಮಾಡಿ ತುಂಬ ಮನೆ ಕಟ್ಟಬೇಕು, ಈ ಥರ ವಾಹನ ತಗೊಳ್ಬೇಕು, ಈ ಥರ ಥಿಂಕ್ ಇರ್ತದೆ ಕಟಕ ರಾಶಿಯವರಿಗೆ. ಇದು ಕಟಕ ರಾಶಿಯವರ ಆರ್ಥಿಕ ಜೀವನದ ಬಗ್ಗೆ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಟಾಪಿಕಲ್ಲಿ ಸಿಗೋಣ. ನಮಸ್ಕಾರ.